ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಅವನನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ರೆ ಅವನು ಭೂಮಿ ಅಂತೆ, ನಾನು ಆಕಾಶ ಅಂತೆ. ಭೂಮಿ ಇಲ್ಲದೆ ಆಕಾಶಕ್ಕೆ ಏನ್ ಬೆಲೆ? ಭೂಮಿ ಮೇಲೆ ನಿಂತ್ಕೊಂಡ್ರೆ ತಾನೆ ಆಕಾಶ ಕಾಣಿಸೋದು. ಅವನು ಒಬ್ನೇ ಬುದ್ಧಿವಂತ ಅನ್ನೋ ತರ ಮಾತಾಡ್ತಾನೆ. ಬೇಕಾಗಿಲ್ಲ, ಅವನು ನನಗ್ ಬೇಕಾಗಿಲ್ಲ. ಇನ್ಮೇಲೆ ಅವನನ್ನ ಎಷ್ಟರಲ್ಲಿ ಇಟ್ಟಿರ್ಬೇಕು ಅಷ್ಟರಲ್ಲೇ ಇಟ್ಟಿರ್ತೀನಿ. ಏನೋ ಖುಷಿಯಾಗಿ ಬೇಜಾರಾಗಿ ಅವನ ಹತ್ರನೇ ಹೇಳ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆದ್ರೆ ಇನ್ಮೇಲೆ ಆತರ ನಾನು ಏನು ಅನ್ಕೊಳ್ಳಲ್ಲ. ನನಗ್ ಕೋಪ ಬರ್ತಿದ್ಯಾ, ಅಳು ಬರ್ತಿದ್ಯಾ, ಬೇಜಾರಾಗ್ತಿದ್ಯಾ, ದುಃಖ ಆಗ್ತಿದ್ಯಾ, ಒಂದು ಗೊತ್ತಾಗ್ತಿಲ್ವಲ್ಲ. ನಂಗೀಗ ಅಂತಾಗೆಲ್ಲ ನನ್ನ ಕಪ್ಪು ಸುಬ್ಬುತ್ತಾನೆ ಹೇಳ್ಕೊಡ್ತಿದ್ದೆ. ಆದ್ರೆ ಈಗ ಇವನಿಂದಾನೇ ಇದೆಲ್ಲ ಆಗಿದೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಸುರೇಂದ್ರ ಅಣ್ಣ, ಒಂದು ಟೆಂಡರ್ ವಿಷಯವಾಗಿ ಮೀಟಿಂಗ್ ಕರೆದಿದ್ದೆ. ಕೆಲವು ಕಂಪನಿಗಳು No electrons give sufficient energy to make transition from valence band to the conduction band at absolute zero in intrinsic semiconductors. Hence, there will be no charge carriers available for current conduction. The intrinsic semiconductor hence behaves as a perfect insulator with zero electrical conductivity at absolute zero temperature. ಇವಳು ಓದದೇ ಇದ್ದಾಗ ಒಂಥರ ತೊಂದರೆ, ಈಗ ಓದ್ತಿರುವಾಗ ಇನ್ನೊಂಥರ ತೊಂದರೆ. ವಿರು, ನೀನ್ ಕೋಪ ಮಾಡ್ಕೋಬೇಡ, ನಾನು ಅವಳಿಗೆ ಆಮೇಲೆ ಓದ್ಕೊಳ್ಳೋಕೆ ಹೇಳ್ತೀನಿ. ಶ್ರಾವಣಿ ಬೇಡಕ್ಕ, ಮೊದಲು ಅವಳು ಓದ್ತಿರ್ಲಿಲ್ಲ ಅಂತ ಬೈತಾ ಇದ್ದೆ. ಈಗ ಓದೋದಕ್ಕೂ ಬೈದ್ರೆ ಚೆನ್ನಾಗಿ ಕಾಣಿಸಲ್ಲ. ಓದ್ಕೊಳ್ಳಿ ಬಿಡು. ಹಾಗಲ್ಲ, ನೀವಿಬ್ರು ಏನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ತಿದ್ರಿ, ಅವಳು ಡಿಸ್ಟರ್ಬ್ ಮಾಡ್ತಿದ್ದಾಳಲ್ವಾ, ಅದಕ್ಕೆ ಹೇಳಿದೆ. ಓದ್ಕೊಳ್ಳೋದು ಅವಳಿಗೂ ಇಂಪಾರ್ಟೆಂಟ್ ವಿಷಯನೇ ಅಲ್ವಾ ಅಕ್ಕ. ಸುರೇಂದ್ರ, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಊಟ ಮಾಡಿ. ಸರಿ. Process of increasing the magnitude of the signal without any change in the shape is known as spaceful amplitude. ವಂದನಾ, ಬಾವಾ ಹೇಳಿ. ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಸ್ವಲ್ಪ ಟೀ ಕೊಡು. ವಿದ್ಯಾ ಅವಾಯ್ಡ್ ಆಗುತ್ತೆ. ನಂಬಲೇಬೇಕು ಶ್ರಾವಣಿ, ನೀನು ಇದು ಕನ್ಸಲ್ಲ. ಕನ್ಸ್ ಕಾಣಕ್ ನೀನ್ ನಿದ್ದೆನೋ ಮಾಡ್ತಿಲ್ಲ. ನೀನ್ ಕಷ್ಟ ಪಡ್ತಿರೋದಕ್ಕೆ ಫಲ ಸಿಗ್ತಿದೆ, ಎಲ್ಲ ಒಳ್ಳೇದೇ ಆಗ್ತಿದೆ. ನೋಡ್ದ್ಯಾ, ನೀನ್ ಕಷ್ಟಪಟ್ಟು ಓದ್ತಿರೋದಕ್ಕೆ ನಿನಗ್ ವಿದ್ಯೆನೂ ಹತ್ತಿದೆ, ನಿಮ್ಮಪ್ಪನೂ ನಿಂಗೆ ಹತ್ರ ಆಗ್ತಿದ್ದಾರೆ. ಇದಕ್ಕಿಂತ ನನಗೆ ಇನ್ನೇನ್ ಬೇಕು ಚಿಕ್ಕಮ್ಮ? ತಪಸ್ ಮಾಡಿ ಕೂತಿರೋಳಿಗೆ ದೇವ್ರೇ ಪ್ರತ್ಯಕ್ಷ ಆದ ಹಾಗಾಯ್ತು. ನಾನು ಇಷ್ಟು ಕಷ್ಟಪಟ್ಟು ಓದ್ತಿರೋದೇ ಅಪ್ಪಂಗೋಸ್ಕರ. ಇನ್ನು ಅಪ್ಪ ನಾನು ಓದ್ತಿರೋದನ್ನ ನೋಡಿ ಅವಳಿಗೆ ಟೀ ಕೊಡು ಅಂತ ಹೇಳ್ಬಿಟ್ರು ಅಂದ್ರೆ ಅದು ವರ ಕೊಟ್ಟಾಗೆ ತಾನೆ. ಅಯ್ಯೋ ಹುಡುಗಿ, ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಟ್ಬಿಟ್ರೆ ಹೇಗೆ? ಇನ್ನೇನಾದ್ರೂ ನೀನ್ ಎಕ್ಸಾಮ್ ಪಾಸ್ ಮಾಡ್ಬಿಟ್ರೆ ಆಗ ಅಪ್ಪ ನನ್ ಬಗ್ಗೆ ಪ್ರೀತಿಯಿಂದ ಮಾತಾಡ್ಬೋದಲ್ವಾ? ಬರೀ ಮಾತಾಡೋದಲ್ಲ, ಪ್ರೀತಿನೂ ತೋರಿಸ್ತಾರೆ. ಸರಿ ಸರಿ ತಾಳು, ಭಾವ ನಿಂಗೆ ಟೀ ಮಾಡ್ಕೊಂಡ್ ಬಂದ್ ಕೊಡೋದಕ್ಕೆ ಹೇಳಿದಾರಲ್ವಾ, ಮಾಡ್ಕೊ ಬರ್ತೀನಿ. ಹ, ಅಯ್ಯೋ, ನೀನ್ ಕಾಫಿ ತಾನೇ ಕುಡಿಯೋದು? ಕಾಫಿನೇ ಮಾಡ್ಕೊಂಡ್ ತರ್ತೀನಿ. ಹ, ಅಯ್ಯೋ ಏನ್ ಹೇಳ್ತಿದ್ರ ಚಿಕ್ಕಮ್ಮ? ಅಪ್ಪ ಟೀ ಕೊಡಕ್ ಹೇಳಿದಾರೆ ಅಂದ್ರೆ ಮುಗೀತು. ಇವತ್ ಇಡೀ ರಾತ್ರಿ ನನ್ ಮಗ ನೀರ್ ಕೂಡ ಕುಡಿಯಲ್ಲ. ಬರೀ ಒಂದ್ ಕಪ್ ಅಲ್ಲ, ಒಂದ್ ಫ್ಲಾಸ್ಕ್ ಕಲ್ ತಂದ್ಬಿಡಿ. ಆಯ್ತಮ್ಮ, ತಗೊಂಡ್ ಬರ್ತೀನಿ, ನೀನ್ ಓದ್ಕೊ.
ನಾನು ಏನೋ ಚೆನ್ನಾಗಿ ಗೊತ್ತೀನಿ. ಯಾರು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಪಕ್ಕಾ ಪ್ಲಾನ್ ಮಾಡಿ ಸೆಕ್ಯೂರಿಟಿ ಇಲ್ದಿರೋ ಜಾಗದಲ್ಲೇ ಬಂದಿದ್ದಾನೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಬಂದ ದಾರಿಲೇ ಹೋಗಿದ್ದೇನೆ ಅಂದರೆ ನಮ್ಮ ಮನೆ ಬಗ್ಗೆ ಯಾರೋ ಚೆನ್ನಾಗಿ ಗೊತ್ತಿರೋರೇ ಐಡಿಯಾ ಕೊಟ್ಟಿರ್ತಾರೆ. ಏನಮ್ಮ ಶ್ರಾವಣಿ, ನೀನು ಎತ್ತಿದ್ದೆ ಅಲ್ವಾ, ಓದ್ಕೋತಾ ಇದೆಯಲ್ಲ, ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತೇ ಆಗ್ಲಿಲ್ವಾ? ಇಷ್ಟೊಂದು ಬೇಜವಾಬ್ದಾರಿತನನ? ಅಕ್ಕ, ಇವತ್ತು ನಾನು ಜೀವ ಸಹಿತ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವಳೆ. ಅವಳು ಸರಿಯಾದ ಟೈಮಿಂಗ್ ನನ್ನ ರೂಮಿಗೆ ಬರದೇ ಇದ್ರೆ ಇವತ್ತು ನಾನು ಬದುಕಿರ್ತಾನೆ ಇರಲಿಲ್ಲ. ಅವಳು ತನ್ನ ಪ್ರಾಣನೂ ಲೆಕ್ಕಿಸದೆ ನನ್ನ ಪ್ರಾಣ ಕಾಪಾಡಿದ್ದಾಳೆ. ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ. ನನ್ನ ಮನೆಗೆ ನುಗ್ಗಿ ನನ್ನೇ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿರೋರ್ನ ಅಷ್ಟು ಸುಲಭವಾಗಿ ನಾನು ಸುಮ್ಮನೆ ಬಿಡಲ್ಲ. ವಿಷಯ ಆಚೆ ಎಲ್ಲೂ ಹೋಗಬಾರ್ದು. ನೀವುಗಳು ಅಷ್ಟೇ, ಯಾರು ಎಲ್ಲೂ ಮಾತಾಡಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ಗೆ ಹೇಳಿ ನಾನು ಪರ್ಸ್ನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಸುರೇಂದ್ರ, ಡಿಪಾರ್ಟ್ಮೆಂಟ್ ಹೇಳಿ ಸೆಕ್ಯೂರಿಟಿನ ಇನ್ನಷ್ಟು ಟೈಟ್ ಮಾಡು. ಸರಿ ಅಣ್ಣ. ಭಾವ, ನಿಮ್ಗೇನಾದ್ರೂ ಬೇಕಿದ್ರೆ? ಇಲ್ಲಮ್ಮ, ನನಗೇನು ಬೇಕಿಲ್ಲ, ನಾನು ಆರಾಮಾಗಿದ್ದೀನಿ. ಎಲ್ಲರೂ ವಿಷಯನ ಇಲ್ಲೇ ಮರ್ತು ಬಿಡಿ. ಜಾಸ್ತಿ ನಿದ್ದೆಗೆಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೆಳಗಿನ ಜಾವ ಎದ್ದು ಓದ್ಕೋಬೋದಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.